ನಾವು ಎಷ್ಟು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನವನ್ನ, ಬೇರೆ ದೇಶದ ಸಂವಿಧಾನವನ್ನು ನಾವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ಸೊ ದ ಮೇಜರ್ ರೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮಗೆ ಬಹಳ ದೊಡ್ಡ ಕಾನ್ಸ್ಟಿಟ್ಯೂಷನ್ ಬರೀಲಿಕ್ಕೆ ಅಂಬೇಡ್ಕರ್ಗಿನ್ನ ಮುಖ್ಯವಾದವರು ನಮ್ಮ ಕರ್ನಾಟಕದವರು, ಶಿವಮೊಗ್ಗ ಜಿಲ್ಲೆಯವರು. ಅವರು ಒಂದ್ಸಾರಿ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಕ್ಕೆ ಹೋದ್ರೆ ಅಮೆರಿಕನ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರಿಗೆ ಒಂದು ನಾನು ನಿಮ್ಮ ಹತ್ರ 5 ನಿಮಿಷ ಮಾತಾಡ್ಬೇಕಂತ ಹೇಳಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ಆ ಅಪಾಯಿಂಟ್ಮೆಂಟ್ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ಇಂಡಿಯನ್ಸು ನೀವು ಇಂಗ್ಲಿಷ್ನವ್ರ ವಿರುದ್ಧ, ಇಂಗ್ಲಿಷ್ನವ್ರ ಜೊತೆ ಇರ್ತಕ್ಕಂಥವ್ರು, ನಿಮಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ನಿಮ್ಗೆ ಏನ್ ಗೊತ್ತಿಲ್ಲ, ನಾನು ಅಮೆರಿಕಾದ ಚೀಫ್ ಜಸ್ಟಿಸು, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಳಿಸ್ತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಸ್ವೀಕರಿಸುತ್ತೇನೆ, ನಮ್ಮ ದೇಶ 1947ರಲ್ಲಿ ಸ್ವತಂತ್ರ ಪಡೆದ ನಂತರ ಅದನ್ನು ಆಳಬೇಕಾದಾಗ ಎಲ್ಲ ಅಂಗಸಂಸ್ಥೆಗಳು ರಚಿತವಾಗ್ತವೆ. 1947ರ ನಂತರ ನಾವು ಅಧಿಕಾರಕ್ಕೆ ಬಂದಾಗ, ಅಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋದಾಗ, ಈ ನಿಟ್ಟಿನಲ್ಲಿ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಸರ್ಕಾರವನ್ನು ರಚಿಸೋದಕ್ಕೋಸ್ಕರ ಚುನಾವಣೆ ನಡೆಯಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಅಂತ ಒಂದು ಆಯೋಗವನ್ನು ರಚನೆ ಆಗುತ್ತೆ. ಈ ಆಯೋಗ ರಚನೆ ಆದಾಗ 1950ರಂದು ಜನವರಿ 25ರಂದು ಈ ಒಂದು ಆಯೋಗ ರಚನೆ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ 25ನೇ ತಾರೀಕು ಮತದಾರರ ದಿನಾಚರಣೆ ಅಂತ ನಮ್ಮ ದೇಶ ಆಚರಿಸ್ಕೊಂತ ಬಂದು, ಇದನ್ನು ಒಂದು ದಿವಸವಾಗಿ ಆಚರಿಸಬೇಕು ಅಂತ ಹೇಳಿ 2011ರಿಂದ ಪ್ರತಿ ವರ್ಷ ಈ ಒಂದು ದಿವಸದೊಂದು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಹೊಸದೆಹಲಿಯಲ್ಲಿ ಚುನಾವಣಾ ಆಯೋಗವೂ ಸಹ, ಕಾನ್ಸ್ಟಿಟ್ಯೂಷನ್ ಆಫ್ ದ ನೇಷನ್ ಎಷ್ಟು ಭದ್ರವಾಗಿರುತ್ತೋ ಅಷ್ಟು ಭದ್ರವಾಗಿ ದೇಶ ಇರುತ್ತೆ. ಸೊ ಈ ವಿಚಾರದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇದ್ದಂಥ ಎಲ್ಲ ನಮ್ಮ ಏನು ಸದಸ್ಯರುಗಳು ನಾವು ಅವ್ರಿಗೆ ಗೌರವ ಸಲ್ಲಿಸಬೇಕು. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ತಂದ್ರೆ, ಯಾವುದೇ ಕಾರಣಕ್ಕೂ ಬೇರೆ ದೇಶದಲ್ಲಿ ಆದಾಗ ನಮ್ಮ ದೇಶದಲ್ಲಿ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ, ನಮ್ಮ ದೇಶದಲ್ಲಿ ಹಂಗಾರೆ ತುಂಬ ಸ್ಟ್ರಿಕ್ಟ್ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರಿನ್ಸಿಪಲ್ಸ್ ಏನು ಅಡಾಪ್ಟ್ ಮಾಡಿದಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ಸ್ ಆಸ್ ವೆಲ್ ಆಸ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್, ಎರಡನ್ನೂ ಸಮಗ್ರತೆಯಾಗಿ ಅದನ್ನು ಸಮೂಹವಾಗಿ ತೆಗೆದುಕೊಂಡು ಒಂದು ಲೆವೆಲ್ಗೆ ಅದನ್ನು ಕೂರಿಸಿದಾರಲ್ಲ, ಅದಕ್ಕೆ ನಮ್ಮಲ್ಲಿ ಆ ಥರ ಗಲಾಟೆ ಆಗೋದಿಲ್ಲ. ಅದೇ ನೀವು ನೋಡಿರ್ಬೋದು, ನೇಪಾಳಲ್ಲಿ ಜೆನ್ ಎಕ್ಸ್ ಅಂತ ಬರುತ್ತೆ, ಜೆನ್ ಝೆಡ್ ಅಂತ ಬರುತ್ತೆ, ಅದನ್ನು ಜೆನ್ ಝಿ ಅಂತ ಹೇಳ್ತಾರೆ. ಅದೊಂದು ಜನರೇಷನ್ ಏನೂ ಇಲ್ಲ. ವಿಷಯ ತಿಳ್ಕೊಳ್ಳಿ ಮಕ್ಕಳೇ, ಜೆನ್ ಝಿ ಅಂತ ಹೇಳ್ತು ಅಂದರೆ 14ನೇ ವರ್ಷದಿಂದ 29 ವರ್ಷದವರೆಗೂ, ಅಂದರೆ ಯಾರು 1997ರಿಂದ 2013ವರೆಗೂ ಯಾರು ಹುಟ್ಟಿದ್ದಾರೆ ಅಂಥವ್ರಿಗೆ ಜೆನ್ ಝೆಡ್ ಅಂತ ಹೇಳ್ತಾರೆ. ಸೊ ಇವರು ಏನಾಗುತ್ತೆ ಅಂತ ಹೇಳ್ತು ಅಂದರೆ, ಅವ್ರು 14ರಿಂದ 29 ಪಕ್ಕಾ ಯುವಜನಾಂಗ, ದಿರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆ ಯುವಜನಾಂಗ ಏನು ಮಾಡ್ತು, ನೇಪಾಳಲ್ಲಿ ಗೌರ್ಮೆಂಟಲ್ಲಿ ಕರಪ್ಷನ್ ಇತ್ತು, ಅವರೇ ಕೈಗೆ ಅಧಿಕಾರ ತಗೊಂಡು. ಬಾಂಗ್ಲಾದೇಶಲ್ಲಿ